ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸರ್ಕಾರ ರಚನೆಯಾಗಿ ಇನ್ನು 48 ಗಂಟೆ ಕೂಡ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಒಳಗೆ ಆಲ್ರೆಡಿ ದೊಡ್ಡ ಪೊಲಿಟಿಕಲ್ ಅರ್ಥಕ್ವೇಕ್ ಶುರು ಆಗಿದೆ. 53 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನ ಸಿಕ್ಕಿದ್ದ 24 ಗಂಟೆ ಒಳಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಖಾತೆಗಾಗಿ ಇಷ್ಟು ದೊಡ್ಡ ಬಂಡಾಯ ಯಾಕೆ? ಅದರ ಹಿಂದೆ 35,000 ಕೋಟಿ ರೂಪಾಯಿ ಮೌಲ್ಯದ ಮೆಗಾ ಪವರ್ ಗೇಮ್ ಇದೆಯಾ? ಅದೇ ಇವತ್ತು ನೋಡೋಣ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಮುಗಿಯಷ್ಟರಲ್ಲಿ ನಿಮಗೆ 3 ಮುಖ್ಯ ವಿಷಯ ಕ್ಲಿಯರ್ ಆಗುತ್ತೆ. ರಾಮಲಿಂಗಾರೆಡ್ಡಿ ಯಾಕೆ ರೊಚ್ಚಿಗೆದ್ದಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾಕೆ ಇಷ್ಟು ಪವರ್ಫುಲ್, ಮತ್ತು ಸಿಎಂ ಡಿಕೆ ಶಿವಕುಮಾರ್ ಯಾವ ಸೂಪರ್ ಪವರ್ ಮಿನಿಸ್ಟ್ರೀಸ್ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೂಡ ಇದೆ. ಈ ಬಂಡಾಯ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಕಾಂಗ್ರೆಸ್ ಒಳಗೆ ಇನ್ನೂ ದೊಡ್ಡ ಇಂಟರ್ನಲ್ ವಾರ್ ಶುರು ಆಗುತ್ತಾ? ಅದನ್ನ ಕೊನೆವರೆಗೂ ನೋಡಿ. ಮೊದಲಿಗೆ ರಾಮಲಿಂಗಾರೆಡ್ಡಿ ಬಗ್ಗೆ ಮಾತಾಡೋಣ. ಇವರು ಯಾವುದೇ ಸಾಮಾನ್ಯ ನಾಯಕ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 53 ವರ್ಷಗಳ ಕಾಲ ಅನುಭವ. 1989 ರಿಂದ ಹಲವು ಬಾರಿ ಶಾಸಕ. ಮೊದಲು ಜಯನಗರ, ನಂತರ ಬಿಟಿಎಂ ಲೇಔಟ್. ಒಟ್ಟು 8 ಬಾರಿ ಗೆದ್ದಿರುವ ಸೀನಿಯರ್ ಲೀಡರ್. ಗೃಹ, ಸಾರಿಗೆ, ಶಿಕ್ಷಣ ಹೀಗೆ ದೊಡ್ಡ ಖಾತೆಗಳನ್ನ ನಿಭಾಯಿಸಿದ ಅನುಭವ ಇವರಿಗೆ ಇದೆ. ಆದ್ರೆ ಈ ಬಾರಿ ಇವರಿಗೆ ಬೇಕಾಗಿದ್ದು ಒಂದೇ ಒಂದು ಡಿಪಾರ್ಟ್ಮೆಂಟ್, ಬೆಂಗಳೂರು ನಗರಾಭಿವೃದ್ಧಿ, ಅಂದ್ರೆ ಈಗಿನ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ. ಆದ್ರೆ ಆ ಖಾತೆ ಸಿಕ್ಕಿದ್ದು ಕೃಷ್ಣ ಬೈರೇಗೌಡರಿಗೆ. ರೆಡ್ಡಿ ಅವರಿಗೆ ಸಿಕ್ಕಿದ್ದು ಭಾರಿ ಮತ್ತು ಮಧ್ಯಮ ನೀರಾವರಿ ಇಲಾಖೆ. ಇಲ್ಲೇ ಶುರು ಆಯ್ತು ಫುಲ್ ಡ್ರಾಮಾ. ಖಾತೆ ಘೋಷಣೆ ಆದ ತಕ್ಷಣವೇ ರೆಡ್ಡಿ ರಾಜೀನಾಮೆ ಕೊಟ್ಟರು. ಅಷ್ಟೇ ಅಲ್ಲ, 2023 ರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ನನ್ನ ಮನೆಗೆ ಬಂದು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಅಂತ ನೇರ ಆರೋಪ ಮಾಡಿದ್ದಾರೆ. ಅವರು ಹೇಳಿರೋ ಒಂದು ಮಾತು ಈಗ ಎಲ್ಲೆಡೆ ವೈರಲ್ ಆಗಿದೆ. ನನಗೆ ಪದೇ ಅವಮಾನ ಆಗ್ತಾ ಇದೆ, ಇನ್ನೂ ಸಹಿಸಿಕೊಳ್ಳಕ್ಕೆ ಆಗಲ್ಲ. ಈ ಹೇಳಿಕೆ ಕಾಂಗ್ರೆಸ್ ಒಳಗೆ ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಒಂದು ನಿಮಿಷ, ಇಲ್ಲಿ ಪ್ರಶ್ನೆ ಏನ್ ಗೊತ್ತಾ? ಒಂದು ಖಾತೆಗಾಗಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋ ಮಟ್ಟಿಗೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ, ಅದೇ ಈಗ ನೋಡೋಣ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ಕೇವಲ ಒಂದು ಮಂತ್ರಿ ಸ್ಥಾನ ಅಲ್ಲ, ಇದು ಪೊಲಿಟಿಕಲ್ ಪವರ್ ಹೌಸ್. ಲೇಟೆಸ್ಟ್ ಪಬ್ಲಿಕ್ ಡೇಟಾ ಪ್ರಕಾರ ಬಿಬಿಎಂಪಿ ಬಜೆಟ್ ಸುಮಾರು 19,930 ಕೋಟಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಜೆಟ್ ಸುಮಾರು 7,977 ಕೋಟಿ. ನಮ್ಮ ಮೆಟ್ರೋ ಫಂಡಿಂಗ್ 3,124 ಕೋಟಿ. ಬಿಡಿಎ ಟೌನ್ಶಿಪ್ ಪ್ರಾಜೆಕ್ಟ್ ಸುಮಾರು 3,000 ಕೋಟಿ. ಇವೆಲ್ಲ ಸೇರಿದ್ರೆ ಸುಮಾರು 35,000 ಕೋಟಿಗೂ ಹೆಚ್ಚು ಡೆವಲಪ್ಮೆಂಟ್ ಆಗೋ ಎಕೋಸಿಸ್ಟಮ್ ಅಂದ್ರೆ ರಸ್ತೆ, ಮೆಟ್ರೋ, ನೀರು, ಮೂಲ ಸೌಕರ್ಯ, ಹೊಸ ಟೌನ್ಶಿಪ್, ಅರ್ಬನ್ ಪ್ಲಾನಿಂಗ್ ಎಲ್ಲದರ ಮೇಲೆ ಪ್ರಭಾವ. ಇದಕ್ಕಾಗಿ ಈ ಖಾತೆ ಮೇಲೆ ಇಷ್ಟು ಕಾಂಪಿಟೇಷನ್. ಈಗ ಪ್ರಶ್ನೆ, ಡಿಕೆ ಶಿವಕುಮಾರ್ ಯಾಕೆ ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಕೊಟ್ಟರು ಅಂತ. ಪೊಲಿಟಿಕಲ್ ಅಬ್ಸರ್ವರ್ಸ್ ಹೇಳೋದು ಏನಂದ್ರೆ, ಕೃಷ್ಣ ಬೈರೇಗೌಡ ಬೆಂಗಳೂರಿನ ನಾಯಕ, ಕ್ಲೀನ್ ಇಮೇಜ್ ಇದೆ, ರೆವಿನ್ಯೂ, ಅಗ್ರಿಕಲ್ಚರ್, ರೂರಲ್ ಡೆವಲಪ್ಮೆಂಟ್ ಹೀಗೆ ಹಲವು ಇಲಾಖೆಗಳಲ್ಲಿ ಅನುಭವ ಇದೆ. ಹಾಗಾಗಿ ಅರ್ಹತೆ ಇಲ್ಲದವರಿಗೆ ಕೊಟ್ಟರು ಅನ್ನೋ ಆರೋಪ ಕೂಡ ಬರೋದಿಲ್ಲ. ಅದೇ ಸಮಯದಲ್ಲಿ ರಾಮಲಿಂಗಾರೆಡ್ಡಿಗೂ ಖಾತೆ ಸಿಗ್ಲಿಲ್ಲ. ಒಂದೇ ಮಾಸ್ಟರ್ ಸ್ಟ್ರೋಕ್ ನಲ್ಲಿ 2 ಕೆಲಸ ಆಗಿದೆ ಅಂತ ಹಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿವರೆಗೆ ಮಾಹಿತಿ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಒಂದು ಲೈಕ್ ಕೊಡಿ. ಈ ತರ ಪೊಲಿಟಿಕಲ್ ಅನಾಲಿಸಿಸ್ ಕನ್ನಡದಲ್ಲಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಕಮೆಂಟ್ಸ್ ನಲ್ಲಿ ಹಾಕಿ. ಯಾಕಂದ್ರೆ ಈ ವಿಷಯದಲ್ಲಿ ಜನರ ಅಭಿಪ್ರಾಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ನಿಜವಾದ ಪವರ್ ಎಲ್ಲಿದೆ ಗೊತ್ತಾ? ಅದು ಖಾತೆಗಳಲ್ಲ. ಸಿಎಂ ತಮ್ಮ ಬಳಿ ಇಟ್ಟುಕೊಂಡಿರುವ ಖಾತೆಗಳಲ್ಲಿ ಇದೆ. ಡಿಕೆ ಶಿವಕುಮಾರ್ ತಮ್ಮ ಬಳಿಯೇ ಫೈನಾನ್ಸ್, ಕ್ಯಾಬಿನೆಟ್ ಅಫೇರ್ಸ್, ಡಿಪಿಎಆರ್ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದಾರೆ. ಫೈನಾನ್ಸ್ ಅಂದ್ರೆ ಹಣದ ಕಂಟ್ರೋಲ್, ಡಿಪಿಎಆರ್ ಅಂದ್ರೆ ಅಧಿಕಾರಿಗಳ ನೇಮಕಾತಿ ಮತ್ತು ವರ್ಗಾವಣೆ, ಇಂಟೆಲಿಜೆನ್ಸ್ ಅಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಫ್ಲೋ ಅಂದ್ರೆ ಸರ್ಕಾರದ ಅತ್ಯಂತ ಪ್ರಮುಖ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಸಿಎಂ ಕೈಯಲ್ಲೇ ಇವೆ. ಇದರಿಂದ ಅವರ ಸ್ಟ್ರಾಟಜಿ ಏನು ಅನ್ನೋದು ಸ್ಪಷ್ಟವಾಗಿದೆ. ಇನ್ನೊಂದು ಕಡೆ ಕೆಎಚ್ ಮುನಿಯಪ್ಪ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಬೇರೆ ಖಾತೆ ಕೇಳಿದ್ದೆ, ಆದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 2028 ಚುನಾವಣೆ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಕಷ್ಟ ಆಗಬಹುದು ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಇಬ್ಬರು ಸೀನಿಯರ್ ಲೀಡರ್ಸ್ ಬೇಜಾರ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಒಪಿನಿಯನ್ ಹೇಳಿ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬೇಕಾ ಅಥವಾ ಕೃಷ್ಣ ಬೈರೇಗೌಡರಿಗೆ ಕೊಟ್ಟ ನಿರ್ಧಾರ ಸರಿನಾ? ಕಮೆಂಟ್ಸ್ ನಲ್ಲಿ ರೆಡ್ಡಿ ಅಥವಾ ಗೌಡ ಅಂತ ಕಮೆಂಟ್ ಟೈಪ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ನೋಡಿದ್ರೆ ಇದು ಕೇವಲ ಖಾತೆ ಹಂಚಿಕೆ ವಿಷಯ ಅಲ್ಲ, ಇದು ಪವರ್, ಇನ್ಫ್ಲೂಯೆನ್ಸ್ ಮತ್ತು ಲೀಡರ್ಶಿಪ್ ಬಗ್ಗೆ ನಡೆಯುತ್ತಿರುವ ದೊಡ್ಡ ಪೊಲಿಟಿಕಲ್ ಗೇಮ್. 48 ಗಂಟೆಯಲ್ಲೇ ಬಂಡಾಯ ಶುರು ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯ ಇನ್ನೂ ಬಿಸಿ ಆಗೋ ಸಾಧ್ಯತೆ ಇದೆ. ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ಮುಂದಿನ ಪೊಲಿಟಿಕಲ್ ಬ್ರೇಕ್ ಡೌನ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.